ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ಕರ್ನಾಟಕದಲ್ಲಿ ಒಬ್ಬರು ಸ್ವಾಮೀಜಿ 12ನೇ ಶತಮಾನದಲ್ಲಿದ್ದಂಥ ಬಸವಾದಿ ಶರಣರ ಧರ್ಮವಾದಂಥ ಲಿಂಗಾಯತ ಧರ್ಮದ ಕುರಿತು ಒಂದು ಅಭಿಯಾನ ಮಾಡಿದ್ದರು. ಬೆಂಗಳೂರಲ್ಲಿ ಎಲ್ಲ ಮಠಾಧೀಶರು ಸೇರಿಕೊಂಡಿದ್ದರು. ಲಿಂಗಾಯತ ಧರ್ಮ ಇದು ವೈದಿಕ ಧರ್ಮ, ಅಂದರೆ ಸನಾತನ ಹಿಂದೂ ಧರ್ಮಕ್ಕೂ ಇದಕ್ಕೂ ಸಂಬಂಧ ಇದು ಪ್ರತ್ಯೇಕ ಅಂತ ಹೇಳುವಂಥವ್ರು ಒಂದು ಸಮಾವೇಶ ಮಾಡಿದರು. ಸೊ ಆ ಟೈಮಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿಯಲ್ಲಿ ಬರುವಂಥ ಕೊಲ್ಲಾಪುರ, ಅಂದರೆ ಅದು ಮಹಾರಾಷ್ಟ್ರಕ್ಕೆ ಸೇರಿದ ಕೊಲ್ಲಾಪುರ, ಅಲ್ಲಿರುವಂಥ ಒಂದು ದೊಡ್ಡ ಸಂಸ್ಥಾನ ಕಾಡು ಸಿದ್ದೇಶ್ವರ ಸಂಸ್ಥಾನ ಅಂತ. ಅಂದರೆ ಅವರು ಈ ವಿದ್ಯಾರ್ಥಿಗಳಿಗೆ ಮತ್ತು ರೈತರಿಗೆ ಸಾಗಾಣಿಕೆ ಇವತ್ತಿನ ಎಲ್ಲ ತಿನ್ನೋ ಆಹಾರದಿಂದ ಹಿಡ್ಕೊಂಡು ಎಜುಕೇಷನ್, ಆರೋಗ್ಯದ ಬಗ್ಗೆ ಅವೇರ್ನೆಸ್ ಮಾಡುವಂಥ ಒಬ್ಬರು ಮಠಾಧೀಶರವರು. ಅವ್ರ ಕೆಲಸನೇ ಅದಾಗಿರುತ್ತೆ, ಸಾಕಷ್ಟು ಕೆಲಸ ಮಾಡ್ತಾ ಬಂದಿದ್ದಾರೆ. ಸೊ ಅವರು ಇವ್ರ ವಿರುದ್ಧ ಒಂದು ಮಾತಾಡ್ತಾರೆ, ಒಂದು ಅಶ್ಲೀಲ ಪದ ಉಪಯೋಗಿಸಿ ಮಾತಾಡ್ತಾರೆ. ಇವರು ಜಾತಿಗಳನ್ನು ಹೊಡಿತಿದ್ದಾರೆ, ಧರ್ಮವನ್ನು ಹೊಡಿತಿದ್ದಾರೆ ಅಂತ. ಅದು ಲಿಂಗಾಯತ ಧರ್ಮ ಹಿಂದೂ ಧರ್ಮದ ವಿರುದ್ಧ ಅಲ್ಲ, ಲಿಂಗಾಯತ ಪ್ರತ್ಯೇಕ ಅಲ್ಲ, ಅವರು ಹಿಂದೂಗಳೇ ಅಂತ ಒಂದು ಮಾತಾಡ್ತಾರೆ ಸ್ವಾಮಿಗಳು. ಸೊ ಬೆಂಗಳೂರಿನಲ್ಲಿ ನಡೆದಂಥ ಸಮಾವೇಶದ ವಿರುದ್ಧವಾಗಿ ಒಂದು ಕೆಟ್ಟ ಪದವನ್ನು ಉಪಯೋಗಿಸಿ ಮಾತಾಡಿದಾಗ ಕರ್ನಾಟಕದಾದ್ಯಂತ ಕೆಲವೊಂದು ಬಿಜಾಪುರ ಆಗಿರ್ಬೋದು, ರಾಯಚೂರು, ಗುಲ್ಬರ್ಗಾಗಳಲ್ಲಿ ಅವರ ವಿರುದ್ಧವಾದಂಥ ಪ್ರತಿಭಟನೆ ಮಾಡ್ತಾರೆ. ಅವ್ರ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆಯೋದು, ಮತ್ತು ಅವ್ರನ್ನ ಬಸವನ ಬಾಗೇವಾಡಿಗೆ ಗೇರಾವ್ ಹಾಕೋದು, ಬರೆದಿರೋ ಹಾಗೆ ಅಂತ. ಡಿ ಸಿ ಅವರು ಕೂಡ ಅಲ್ಲಿಂದ ಡಿ ಸಿಗೆ ಮನವಿ ಕೊಟ್ಟು ಇದೆಲ್ಲ ಮಾಡ್ತಾರೆ. ಸೊ ಈಗ ಕೋರ್ಟಲ್ಲಿ ಕೂಡ ಅದು ಅವ್ರ ವಿರುದ್ಧನೇ ಬಂದಿದೆ, ಸ್ವಾಮೀಜಿ ವಿರುದ್ಧ. ಇದೇನು ಗೊತ್ತಾ ಸ್ನೇಹಿತರೆ, ಸ್ವಾಮೀಜಿ ತಪ್ಪು ಸರಿನೂ ಅಂತಲ್ಲ. ಮೊದಲನೇದಾಗಿ ಅವರು ತಮಗೆ ಅನಿಸಿದ್ದನ್ನು ನೇರವಾಗಿ ಸ್ವಚ್ಛ ಸರಳವಾಗಿ ಹೇಳಬೇಕಿತ್ತು. ಅವ್ರು ಮಾಡಿದ ತಪ್ಪೇನು ಅಂದರೆ ಕೆಟ್ಟ ಪದನ ಉಪಯೋಗಿಸ್ತಾರೆ, ಅಶ್ಲೀಲ ಪದವನ್ನು ಉಪಯೋಗಿಸಿ ಮಾತಾಡಿದಾಗ ಅದು ಅಲ್ಲಿರುವಂಥ ಮಠಾಧೀಶರಿಗಾಗಲಿ ಅವರ ಭಕ್ತರಿಗೆ ಆಗಲಿ ಏನಾಗುತ್ತೆ, ಅವ್ರ ಮನಸ್ಸಿಗೆ ನೋವಾಗುತ್ತೆ. ಈಗ ಇವ್ರದ್ದು ಒಂದು ಪರಂಪರೆ ಇರುತ್ತಲ್ಲ, ಇವ್ರ ಮಠಕ್ಕೆ ಹಾಗೆ ಅವ್ರದ್ದು ಒಂದು ಪರಂಪರೆ ಇದೆ ಅವ್ರದ್ದು, ಹೌದಾ. ಅವರ ಬಸವ ಧರ್ಮದ ವಿಚಾರಗಳನ್ನು, ಲಿಂಗಾಯತ ಧರ್ಮದ ವಿಚಾರಗಳನ್ನ ಹೇಳ್ತಾ ಇರುವಂಥವ್ರು. ಸೊ ಅವ್ರ ಮನಸ್ಸಿಗೆ ಕೂಡ ನೋವಾಗುತ್ತೆ. ಸೊ ಅದಕ್ಕೋಸ್ಕರ ಸ್ವಾಮೀಜಿ ಸರಿಯಾದ ಭಾಷೆಯಲ್ಲಿ ಹೇಳಿದ್ದರು ಅಂತ ಇದು ಯಾವುದಕ್ಕೂ ಆಗ್ತಿರಲಿಲ್ಲ. ಒಂದು ಸಂವಿಧಾನಾತ್ಮಕವಾಗಿ ಹೋದಾಗ ಇಲ್ಲಿ ನಾವು ನಮ್ಮ ಅನಿಸಿಕೆಯನ್ನು ಹೇಳ್ಕೋಬೋದು. ಅದು ಧರ್ಮಕ್ಕೆ ಸಂಬಂಧಪಟ್ಟಿರೋದು, ಜಾತಿಗೆ ಸಂಬಂಧಪಟ್ಟಿರೋದು ಹೇಳಬಾರ್ದು ಅಂತಲ್ಲ. ಅದಕ್ಕೆ ಆದಂಥ ಸಂವಿಧಾನ ಹಕ್ಕು ಕೊಟ್ಟಿದ್ದು ನಮಗೆ, ವಾಕ್ ಸ್ವಾತಂತ್ರ್ಯ ಅಥವಾ ಧಾರ್ಮಿಕ ಆಚರಣೆಗಳ ಬಗ್ಗೆ ಮಾತಾಡೋ ಸ್ವಾತಂತ್ರ್ಯ. ಸೊ ಆಗಿದೆ ಅಂತ ಕೆಟ್ಟ ಪದಗಳನ್ನ ಉಪಯೋಗಿಸಿ ಒಂದು ಸಮಾಜಕ್ಕೆ ನೋವು ಮಾಡೋದ್ರಲ್ಲಿ ಆಗ್ತಾ ಇಲ್ಲ. ಸೊ ಸ್ವಾಮೀಜಿ ಏನು ಮಾಡಬೇಕಿತ್ತು, ಮಾಡಿದ್ದು ಸರಿ ಇಲ್ಲ, ಸಮಾಜ ಹೊಡಿತಾ ಇದೆ, ನಾವೆಲ್ಲರೂ ಒಂದೇ, ಯಾಕೆ ಈಗ ಮಠಾಧೀಶರು ಕೂಡ ಮಾಡ್ತಿದ್ದಾರೆ ಅಂತ ಒಂದು ಅದ್ಭುತವಾಗಿ ಹೇಳಿದರೆ ಆಗ್ತಿತ್ತು. ಅದು ಸರಳವಾದ ಭಾಷೆಯಲ್ಲಿ. ಇವ್ರು ಏನು ಮಾಡಿದರೆ, ಸಿಟ್ಟಿನ ಬರದಲ್ಲಿ ತುಂಬ ಒಂದು ಅನಾಗರಿಕರ ಥರ ಒಂದು ಕೆಟ್ಟ ಅಶ್ಲೀಲ ಪದವನ್ನು ಉಪಯೋಗಿಸಿ ಇಡೀ ಸಮಾಜಕ್ಕೆ ಬೈದಾಗ ಅವ್ರ ವಿರುದ್ಧ ಪ್ರತಿಭಟನೆ ಆಗಿದೆ. ಸೊ ನಾವು ಅದಕ್ಕೆ ಸಾಕ್ಷಿ ಕೊಡ್ತೀವಿ, ಬನ್ನಿ ಹೆಂಗೆ ನಮ್ಮದು ಒಂದೇ ಆಗುತ್ತೆ, ಲಿಂಗಾಯತರು ಹೆಂಗೆ ಒಂದೇ ಆಗ್ತಾರೆ ಅಂತ ಅವ್ರೀಗ ಇವ್ರ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಅದಕ್ಕೆ ಸ್ವಾಮೀಜಿ ಪರವಾಗಿ ಮಾತಾಡಬೇಕು ಅಂತಂದರೆ, ಈಗ ಸ್ವಾಮೀಜಿ ಅವ್ರ ವೈಯಕ್ತಿಕ ಬದುಕಿನಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ ಬಂದಿರೋದು ರೈತರಿಗಾಗಿ. ರೈತರು ಬೆಳೆಯುವಂಥ ಸಾವಯವ ಕೃಷಿಗೆ ಗೊಬ್ಬರದಿಂದ ಹಿಡ್ಕೊಂಡು ಒಬ್ಬ ರೈತ ಹೆಂಗಿರಬೇಕು, ಅದರಲ್ಲಿ ಬೇಸಿಕಲಿ ಒಕ್ಕಲಿಗರು ಬೆಳೆಯನ್ನೇ ನಂಬಿ ಬದುಕುವಂಥವ್ರಿಗೆ ಅವ್ರಿಗೆ ಎಷ್ಟು ಉಪಯುಕ್ತವಾಗುವಂಥ ವಿಷಯಗಳನ್ನೇ ಹೇಳ್ತಾ ಬಂದಿದ್ದಾರೆ ಅವರು ಇಡೀ ಕರ್ನಾಟಕದಾದ್ಯಂತ ಸುತ್ತಿ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಅವ್ರಿಗೆ ಹೇರಳವಾದಂಥ ಒಂದು ಭಕ್ತ ಸಮೂಹ ಇದೆ, ಅಭಿಮಾನಿಗಳಿದ್ದಾರೆ. ಸೊ ಇಂಥ ಜವಾಬ್ದಾರಿ ಇರುವಂಥ ಸ್ವಾಮೀಜಿ ಹೇಗೆ ಮಾತಾಡೋದ್ರ ಮೇಲೆ ಹೋಗುತ್ತೆ ಅದು, ಹೌದಾ. ಅವ್ರು ಏನು ಬೇಕಾದರೂ ಹೇಳ್ಬೋದು, ಅದು ಅವ್ರು ಇಷ್ಟ ಇಲ್ಲ ಅಂತ ಹೇಳಿದ್ರು ಮುಗಿದೋಗ್ತಿತ್ತು, ಹೌದಾ. ಆದರೆ ಅವರು ತುಂಬ ಕೆಟ್ಟ ಪದಗಳನ್ನ ಉಪಯೋಗಿಸಿ ಹೇಳಿರೋದ್ರಿಂದ ಅವರ ವಿರುದ್ಧವಾದಂಥ ಒಂದು ವರ್ಗ ಸೃಷ್ಟಿಯಾಗಿದೆ ಈಗ. ಸೊ ಇದು ಸನ್ಯಾಸಿಗಳಿಗೆ ಶೋಭಿತ ಅಲ್ಲ ಅಂತ ನಾನು ಹೇಳೋದು. ಅದು ಯಾರೇ ಆಗಿರ್ಬೋದು, ಅದು ನೀವು ಪ್ರತ್ಯೇಕ ಅಂತ ಹೇಳ್ಕೊಳ್ಳೋರಾಗಿರ್ಬೋದು, ಆ ಸ್ವಾಮಿಗಳು ಲಿಂಗಾಯತ ಸ್ವಾಮಿಗಳೇ ಆಗಿರ್ಬೋದು, ಅಥವಾ ವೈದಿಕ ಧರ್ಮಕ್ಕೆ ಸಂಬಂಧಪಟ್ಟ ಸ್ವಾಮಿಗಳೇ ಆಗಿರ್ಬೋದು, ಹಿಂದೂ ಧರ್ಮ ಅಂತ ಹೇಳ್ತಾರಲ್ಲ ಅದಕ್ಕೆ ಯಾರೇ ಆಗಲಿ, ನೀವು ಸಂವಿಧಾನದ ವಿಚಾರವನ್ನೇ ಮುಂದಿಟ್ಕೊಂಡು ಮಾತಾಡಬೇಕೆ ಅವರ. ಇಲ್ಲ, ಇದು ನಮ್ಮದು ಹಿಡನ್ ಅಜೆಂಡಾ ಇದೆ, ನಾವು ಹಿಂಗೆ ಇರ್ತೀವಿ, ಹಿಂಗೆ ಇದೆ ಸರಿ, ಉಳಿದಿರೋದೆಲ್ಲ ತಪ್ಪು ಅಂತಂದಾಗ ಅದು ಪ್ರಜಾಪ್ರಭುತ್ವದಲ್ಲಿ ದೊಡ್ಡ ಮಾರ್ಕ್ ಆಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಸ್ವಾಮೀಜಿಗ ಕ್ಷಮೆ ಕೇಳೋ ಅವಶ್ಯಕತೆಯೂ ಇಲ್ಲ, ಕ್ಷಮೆ ಕೇಳೋ, ಯಾಕೆಂದರೆ ಅವರಿಗೆ ನಾನು ಹೇಳಿದ್ದು ಹೌದು ತಪ್ಪಾಗಿದೆ, ನಾನು ಬೇರೆ ಥರ ಹೇಳಬೇಕಿತ್ತು, ಸಿಟ್ಟಿನಲ್ಲಿ ಹೇಳಿದ್ದೀನಿ ಅಂತ ಅವ್ರು ಒಂದು ಹೇಳಿಕೆ ಕೊಟ್ಟರು ಕೂಡ ಈಗ ಆಗುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ, ಹೌದಾ. ಈಗ ಅವರೇನಾದರೂ
ಇದರಿಂದ ಜಾರ್ಕೊಳ್ಳೋಂಥ ಪ್ರಯತ್ನ ಪಟ್ಟರೆ ಅದು ಅವರ ಸಣ್ಣತನ ತೋರಿಸುತ್ತೆ. ಮತ್ತು ಅವ್ರಿಗೆ ಇರುವಂಥ ಒಂದು ಮರ್ಯಾದೆ ಇದೆಯಲ್ಲ, ಅವ್ರ ಮೈ ಮೇಲೂ ಕಾವಿ ಇದೆ. ಕಾವಿ ಹಾಕ್ಕೊಂಡ್ರಿಗೆ ಒಂದು ಭಾಷೆ ಇದೆ, ಕಾವಿ ಇಲ್ಲದೇ ಇರೋರಿಗೆ ಒಂದು ಭಾಷೆ ಇದೆ. ಅವ್ರು ಹೆಂಗೆ ಬೇಕಾದ್ರೂ ಮಾತಾಡ್ಬೋದು. ಅದು ರಾಜಕಾರಣಿಗಳಾಗಿರ್ಬೋದು, ಸಾಮಾನ್ಯ ಜನರಾಗಿರ್ಬೋದು. ಬೇಸಿಕಲಿ ಸ್ವಾಮೀಜಿ ಹಾಕ್ಕೊಂಡಿರೋದು ಕಾವಿ. ಸೊ ಆ ಕಾವಿಗೋಸ್ಕರ ಅವ್ರು ಮರ್ಯಾದೆ ಕೊಟ್ಟು ಒಂದು ಹೇಳಿಕೆನ ಕೊಡಬೇಕಾಗುತ್ತೆ. ಸೊ ನಾನು ಯಾವ ಕಾರಣಕ್ಕೋಸ್ಕರ ಹಿಂಗೆ ಮಾತಾಡೋದು ಅಂತ. ನಮಸ್ಕಾರ ಸ್ನೇಹಿತರೆ.